ನೋಡ್ತಾ ಇದ್ರೆ ಕುದಿಯುತ್ತೆ ಹಾಗೆ. ರಾಮಾಚಾರಿ ಸಂತೋಷವಾಗಿ ಆರಾಮಾಗಿದ್ದೆ ನನ್ನ ಲೈಫಲ್ಲಿ ಅನ್ಯಾಯವಾಗಿ ನಾನು ಅಳಿಯನಾಗಿ ಬಂದು ಬಿರುಗಾಳಿ ಹಬ್ಬಿಸ್ಬಿಟ್ಟಿಯಲ್ಲೋ. ನೀವೇನ್ ಮೇಡಮ್ ನೀವು ಈ ಕ್ಲೈಮ್ಯಾಕ್ಸ್ ಅಲ್ಲಿ ಇಷ್ಟು ಉದ್ದ ಡೈಲಾಗ್ ಹೇಳ್ಕೊಂಡು ಕೂತ್ಕೋತಾರಲ್ಲ ಹಂಗ್ ಕುಂತಿದ್ದೀರಲ್ಲ. ಈಗ ನಾನು ಮಾತಾಡ್ಲೇಬೇಕು ಜಿಕೆ. ನನಗೇನು ಹೇಳ್ದೆ ಇವನ್ನ ಸಾಯಿಸ್ಬಿಟ್ರೆ ಸತ್ ಮೇಲೆ ಇವನಿಗೆ ಏನ್ ತಪ್ಪು ಮಾಡಿದಾನೆ ಅಂತ ಗೊತ್ತಾಗ್ಬೇಕಲ್ವಾ. ಇವನ್ ಸಾಯಕ್ಕೂ ಮುಂಚೆ ನನಗೇನು ಅನ್ಯಾಯ ಮಾಡ್ದ, ಅದರಿಂದ ನಮ್ಮ ಮನೆ ಶಾಂತಿ ನೆಮ್ಮದಿ ಎಲ್ಲ ಹೇಗ್ ಹಾಳಾಯ್ತು ಅಂತ ತಿಳ್ಕೊಂಡು ಸಾಯ್ಬೇಕಲ್ವಾ. ಈ ಮಾನ್ಯತೆ ಏನೇ ಮಾಡಿದ್ರು ಅದರಲ್ಲಿ ನ್ಯಾಯ ನೀತಿ ಧರ್ಮ ಇದ್ದೇ ಇರುತ್ತೆ. ಹೌದಾ? ಚೂರೇ ಚೂರು. ಓಕೆ ಓಕೆ ಓಕೆ, ಕಂಟಿನ್ಯೂ ಕಂಟಿನ್ಯೂ ಕಂಟಿನ್ಯೂ. ಏ ರಾಮಾಚಾರಿ, ನೀನು ಕಿತ್ತೋದ ಪ್ರೀತಿನ ತೋರಿಸಿ ನನ್ನ ಬೇಬಿನ ನನ್ನಿಂದ ದೂರ ಮಾಡಿದೆ ಅಲ್ವಾ ರಾಮಾಚಾರಿ. ಈಗ ನಾನು ಅದನ್ನೇ ಮಾಡ್ತೀನಿ ರಾಮಾಚಾರಿ. ಮೊದಲು ನಿನ್ನನ್ನ ನನ್ನ ಮಗಳಿಂದ ದೂರ ಮಾಡ್ತೀನಿ, ಆಮೇಲೆ ಅವಳು ಹೊಟ್ಟೆಲ್ ಬೆಳೀತಾ ಇರೋ ನಿನ್ನ ಮಗುನ ಅವಳಿಂದ ದೂರ ಮಾಡ್ತೀನಿ, ಆಮೇಲೆ ಅವಳನ್ನ ನವದೀಪ್ ಮಗನಿಗೆ ಕೊಟ್ಟು ಮದ್ವೆ ಮಾಡಿ ಶ್ರೀಮಂತರ ಮನೆ ಸೊಸೆಯನ್ನಾಗಿ ಮಾಡಿ ರಾಣಿ ತರ ಬದುಕುತ್ತನ್ನ ನೋಡಿ ಆನಂದ ಪಡ್ತೀನಿ. ಓ ಮೇಡಮ್, ಹೇಳಿದ ಡೈಲಾಗ್ ನೀವು ಎಷ್ಟು ಸಲ ಅಂತ ಹೇಳ್ತಾನೆ ಇರ್ತೀರಿ, ಅದನ್ನ ಕೇಳಿ ಕೇಳಿ ನನ್ನ ಕಿವಿನೇ ತೋಗಿದೋಗಿದೆ. ನಮ್ಮ ಮನೆಗೆ ಮಾಡಿ ದ್ರೋಹನ ಎಷ್ಟು ಸಲ ಹೇಳಿದ್ರು ಸಮಾಧಾನ ಆಗಲ್ಲ ಚಿಕ್ಕೆ. ನೋಡಿ, ಇದನ್ನೆಲ್ಲ ಮಾತಾಡೋ ಟೈಮ್ ಅಲ್ಲ, ಒಂದು ಮುರಾರಿ ನೋಡಿಸ್ಕೋಬೇಕು ದಯವಿಟ್ಟು. ಇದು ನಾನು ಮಾತಾಡೋ ಟೈಮ್, ನಾನು ಮಾತಾಡ್ಲೇಬೇಕು. ನಾನು ನನ್ನ ಮಗಳನ್ನ ಹೇಗ್ ಸಾಕಿದೆ ಗೊತ್ತೇನೋ? ಅರಮನೆಯಲ್ಲಿರೋ ರಾಣಿ ತರ ಸಾಕಿದೆ. ನೀನು ಅವಳನ್ನ ಮದುವೆ ಮಾಡ್ಕೊಂಡು ಹೋಗಿ ಜೋಪಡಿ ತರ ಇರೋ ಮನೇಲಿ ಇಟ್ಟಿದ್ಯಲ್ಲೋ. ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಹೊಟ್ಟೆ ಹೇಗೆ ಉರಿತಾ ಇತ್ತು ಗೊತ್ತಾ? ಅಯ್ಯೋ ಮೇಡಮ್, ಮಾತಾಡಿದ್ ಸಾಕು, ಬೇಗ ಶೂಟ್ ಮಾಡಿ, ಅದು ಬಂದ್ಬಿಟ್ಟ ಕಷ್ಟ. ಏ ಮುಚ್ಚು ಬಾಯ್. ಆ ಯಮನೆ ಬಂದು ಇವನ್ನ ಬದುಕೋ ಹೋಗಂತ ಬಿಟ್ರು ಈ ಮಾನ್ಯತೆ ಬಿಡಲ್ಲ. ಹೇಗಿದ್ರು ಇವನ್ ಫ್ರೆಂಡ್ ಒಳಗಡೆ ಈಗಾಗ್ಲೇ ಸತ್ ಹೋಗಿರ್ತಾನೆ. ನಿನಗೆ ನನ್ ಕೈಯಿಂದನೇ ಚಿತ್ರಹಿಂಸೆ ಕೊಟ್ಟು ನೀನು ನರಳಿ ಸಾಯೋದನ್ನ ನಾನು ನೋಡಿ ಆನಂದ ಪಡ್ಬೇಕು ಅಂತ ನನ್ನ ಆಸೆ ಪಟ್ಟಿದ್ದೆ. ಜಾಸ್ತಿ ಟೈಮ್ ಇಲ್ದಿರೋದ್ರಿಂದ ನಿನ್ನನ್ನ ಶೂಟ್ ಮಾಡಿ ಒಂದೇ ಸಲ ಮೇಲಕ್ಕೆ ಕಳಿಸ್ತಾ ಇದ್ದೆ. ಒಂದು ನಿಮಿಷ, ಏನಾಯ್ತು ರಾಮಾಚಾರಿ? ಈ ಹಣೆ ಸಿಂಧೂರ ಇಲ್ವಲ್ರಿ? ಅಯ್ಯೋ, ಅದಕ್ಕೆ ಅಷ್ಟೊಂದು ಗಾಬರಿ ಆಗ್ಬೇಕಾ ರೀ? ನಾನು ಹೊರಗಡೆ ಹೋಗುವಾಗ ಧೈರ್ಯವಾಗಿ ಹೋಗ್ತೀನಿ. ಯಾಕೆ ಹೇಳಿ? ನಿಮ್ಮ ಹಣೆಲಿರೋ ಕುಂಕುಮ ನೋಡಿ, ಅದು ಬರೀ ಸಿಂಧೂರ ಅಲ್ಲ. ಹೆಣ್ಮಕ್ಳು ಸಿಂಧೂರ ಇಟ್ಕೊಂಡ್ರೆ ಅದು ಗಂಡನ ಮೇಲಿರೋ ಪ್ರೀತಿ ಅಷ್ಟೇ ಅಲ್ಲ, ಗಂಡನ ಆಯುಸ್ ಕೂಡ. ಅದು ವೈವಾಹಿಕ ಶಕ್ತಿ, ರಕ್ಷಣೆ, ಸಮೃದ್ಧಿಯ ಸಂಕೇತ. ಕೊಳ್ಳಲಿರೋ ಚಿನ್ನದ ಹಾರಕ್ಕಿಂತ ಹಣೆ ಸಿಂಧೂರನೇ ಭೂಷಣ ಕಣ್ರಿ. ಸಿಂಧೂರ ಇದ್ರೆ ಗಂಡ ಜೊತೆಗಿದ್ದಂಗೆ. ನೀವು ಈ ಥರ ಖಾಲಿ ಹಣೆ ಇಟ್ಕೋಬಾರ್ದು. ನಿಮ್ಮ ಹಣೆ ಬರದಲ್ಲಿರೋ ನನ್ನ ಹೆಸರು ಹಣೆ ಮೇಲೆ ಕಾಣಿಸ್ತಾ ಇರ್ಬೋದು, ಆದರೆ ಹಣೆ ಮೇಲೆ ಇಟ್ಟಿರೋ ಕುಂಕುಮದಲ್ಲಿ ನಾನಿರ್ತೀನಿ. ಆಮೇಲೆ ಹೆಂಡತಿ ಹಣೆ ಮೇಲಿರೋ ಕುಂಕುಮ ಗಂಡನ ಆಯಸ್ಸು ರೀ. ಅಲ್ಲಿ ಕುಂಕುಮ ಇಲ್ಲ ಅಂದ್ರೆ ನಾನು ಬದುಕೇ ಇಲ್ಲ ಅಂತ ಅರ್ಥ. ಸ್ಟಿಕ್ಕರ್ ಏನಾಯ್ತು ಅಂದ್ರೆ ರಾಮಾಚಾರಿಗೆ ಏನಾದ್ರು? ಯೂಸ್ಲೆಸ್ ಫೆಲೋಸ್. ಒಂದು ಹುಡುಗಿನ ಹುಡ್ಕೋಕ್ಕಾಗಿಲ್ಲ ನನಗೆ. ಬಾಡಿ ಮಾತ್ರ ಇದೆ ಅಷ್ಟೇ, ಬೇರೇನೂ ಇಲ್ಲ. ಸಾಬ್ ಕ್ಯಾ CCTV ಚೆಕ್ ಕಿಯಾ? CCTV ಚೆಕ್ ಮಾಡಿದ್ವಿ, ಅವಳು ಮನೆ ಒಳಗಡೆ ಬಂದಿದ್ದಾಳೆ.
ಅವಳು ಇಲ್ಲಿ ಬಂದಿದ್ದಾಳೆ, ಪೇಪರ್ಸ್ ಅಂತ ತಗೊಂಡು ಹೋಗಿದ್ದಾಳೆ ಅಂತ ನಂಗೆ ಗೊತ್ತು. ಈಗ ಎಲ್ಲಿದ್ದಾಳೆ ಅದು ಗೊತ್ತಾಗ್ಬೇಕು. CCTV ನೋಡಿಲ್ವಾ? ಮನೆ ಒಳಗಡೆ ಬಂದಿರೋದು ಮಾತ್ರ ಇದು ಸಾಬ್, ಆದರೆ ಮನೆಯಿಂದ ಆಚೆ ಹೋಗೇ ಇಲ್ಲ. ಮನೆಯಿಂದ ಹೊರಗೆ ಹೋಗ. ಅವಳು ಎಲ್ಲಿದ್ದಾಳೆ? ವರುಣ್ ಪೂಚೋ ಉನ್ಸೆ ಕಾ ಹೈ? ಕೂಚೋ ಸರಿಯಾಗಿ ನೋಡಿದ್ರೆ ನೀವು ಎಲ್ಲ ಚೆಕ್ ಮಾಡಿದ್ವಿ, ಮನೆ ಒಳಗಡೆ ಬಂದಿರೋದು ಮಾತ್ರ ಇದೆ. ಅದೇ ಥರ ರಾಮಾಚಾರಿ ಒಳಗಡೆ ಬಂದಿದ್ದು ಇದೆ, ಹೊರಗಡೆ ಹೋಗಿದ್ದು ಇದೆ. ಆದರೆ ಆ ಹುಡುಗಿ ಹೊರಗಡೆ ಹೋಗಿರೋ ವಿಡಿಯೋ ಮಾತ್ರ ಇಲ್ಲ. ಬೇರೆ ಯಾರು ಹೋಗಿಲ್ವಾ? ಸರಿಯಾಗಿ ನೋಡಿದ್ರಾ? ಇಲ್ಲ ಸರ್, ಆದರೆ ನಮ್ಮ ಕಂಪ್ನಿ ಗಾಡೀಲಿ ವರ್ಕರ್ಸ್ಗಳು ಡ್ರಮ್ಸ್ ತುಂಬಿಸ್ಕೊಂಡು ಹೋದ್ರು ಅಷ್ಟೇ. ಕ್ಯಾ ಬೋಲಾ? ಡ್ರಮ್ ಅಷ್ಟೇ ಹೋಯ್ತು ಸಾಬ್. ವರುಣ್, ಟೋಟಲ್ ಡ್ರಮ್ ಎಷ್ಟಿತ್ತು? 5 ಸರ್. ಓಕೆ 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 ಓಕೆ. 1 ಡ್ರಮ್ಮಲ್ಲಿ ಡೆಡ್ ಬಾಡಿ ಇತ್ತು, 2 ಡ್ರಮ್ಮಲ್ಲಿ ಮೆಟೀರಿಯಲ್ ಇತ್ತು. ಇಲ್ಲಿ 2 ಖಾಲಿ ಡ್ರಮ್ ಇರಬೇಕಾಗಿತ್ತು, ಆದರೆ ಇಲ್ಲಿ ಓನ್ಲಿ 1 ಡ್ರಮ್ ಇದೆ. ಏಕ್ ಡ್ರಮ್ है, दूसरा ड्रम किधर है? बस दूसरा ड्रम किधर है? ಕನ್ಫರ್ಮ್, ಪಕ್ಕಾ ಕನ್ಫರ್ಮ್. ಇನ್ನೊಂದು ಖಾಲಿ ಡ್ರಮ್ ಅಲ್ಲಿ ಅವಳು ಹೋಗಿದ್ದಾಳೆ. ಐ ಆಮ್ ಶ್ಯೂರ್ ಅವಳು ಹೋಗಿದ್ದಾಳೆ. ಫೋನ್ ಮಾಡು, ಜಲ್ದಿ ಫೋನ್ ಕರೋ ಅಬ್ಬಿ. ಸಾಬ್, ಡ್ರೈವರ್ ಕಾಲ್ ಪಿಕ್ ಮಾಡ್ತಿಲ್ಲ. ಅವರೆಲ್ಲ ನಮ್ಮ ಫ್ಯಾಕ್ಟ್ರಿಗೆ ಹೋಗಿರ್ತಾರೆ, ನೀವೆಲ್ಲರೂ ಅಲ್ಲಿ ಹೋಗಿ. जल्दी जाओ. उस ड्रम में चारू लता है, उसको मर्डर करके और पेपर से लतानी होगी. जल्दी जाओ. ಓಕೆ ಸರ್. ಏಯ್ ಬಂದ್ರು, ಏಯ್ ಬರ. ಒಂಚೂರು ಗಾಡಿ ನಿಲ್ಸೋಣ. ಯಾಕೆ ನೀರು ಕುಡಿದು ಹೊಟ್ಟೆ ತುಂಬ್ಕೊಂಡಿದ್ದೆ, ಖಾಲಿ ಮಾಡ್ಬಿಡ್ತೀನಿ. ನಾನು ಹೇಳ್ಬೇಕು ಅನ್ಕೊಂಡಿದ್ದೆ, ಬಾ ಮುಂದೆ ನಿಲ್ಲಿಸ್ತೀನಿ. ಗಾಡಿ ನಿಂತಿದೆ, ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳ್ಬೇಕು. ಆ ಹುಡುಗನಿಗೆ ಫೋನ್ ಮಾಡು ಒಂದು. ಹಾ, ಅಣ್ಣ ಫೋನ್ ರಿಸೀವೇ ಮಾಡ್ತಾ ಇಲ್ಲ. ಎಲ್ಲಿ ಸತ್ತೋದ್ರ ಇವರು? ನಮ್ ಗಾಡಿ ಫ್ಯಾಕ್ಟ್ರಿ ಕಡೆ ತಾನು ಹೋಗಿರೋದು. ಬನ್ನಿ ಹತ್ಕೊಳ್ಳಿ. ಬಣ್ಣ ಹೋಣ. ಏನೋ ಇಷ್ಟ ಆಳ ಇದೆ, ಯಾರಾದ್ರೂ ಬಿದ್ರೆ ಏನೋ ಗತಿ. ಬಿದ್ರೆ ಏನ್ ಗತಿ, ಮೈ ಮುಳ್ಳಿನೂ ಸಿಗಲ್ಲ, ಡೈರೆಕ್ಟ್ ಮೇಲಕ್ಕೆ ಹೋಗ್ತಾರಷ್ಟೇ. ಸರಿ ಬಾ.